ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯ ರಾಜಕಾರಣದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಬಹಳ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೊಸ ವರ್ಷದ ನೆಪದಲ್ಲಿ ಸಿದ್ದರಾಮಯ್ಯ ಅಂಡ್ ಟೀಮ್ ಒಂದು ಡಿನ್ನರ್ ಮೀಟಿಂಗ್ ಅನ್ನು ಮಾಡಿತ್ತು. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಡಿ.ಕೆ. ಶಿವಕುಮಾರ್ ಫಾರಿನ್ ಟ್ರಿಪ್ ನಲ್ಲಿರುವಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಾದಂತಹ ಈ ಬೆಳವಣಿಗೆ ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ಮಿತ್ರರೇ, ಈಗ ಕಾಂಗ್ರೆಸ್ನಿಂದಲೇ ಒಂದೊಂದೇ ಸುದ್ದಿಗಳು ಹೊರಗೆ ಬರ್ತಾ ಇದೆ. ಯಾಕೋಸ್ಕರವಾಗಿ ಸಿದ್ದರಾಮಯ್ಯ ಈ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು? ಇದರ ಹಿಂದೆ ಏನಾದರೂ ಉದ್ದೇಶ ಇದೆಯಾ? ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನಾದರೂ ತೀರ್ಮಾನ ಕೈಗೊಂಡಿದ್ದಾರ? ಈ ಎಲ್ಲ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರ ಬಳಿಯಲ್ಲಿ ಕೇಳಿದ್ರೆ ಅಲ್ಲಿಂದ ಬರ್ತಿರುವಂತಹ ಉತ್ತರ ಇದೆಯಲ್ಲ, ಡಿ.ಕೆ. ಶಿವಕುಮಾರ್ ಪಾಲಿಗೆ ಶಾಕಿಂಗ್ ಆಗಿದೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ. ನಾನು ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗಲೇಬೇಕು, ಈ ವರ್ಷವೇ ಆಗಬೇಕು ಅಂತ ಅವರೊಂದು ಕನಸು ಕಾಣ್ತಾ ಇದ್ದಾರೆ. ನನಗೆ ಕಾಂಗ್ರೆಸ್ನಲ್ಲಿ ಒಬ್ಬ ತುಂಬಾ ಆಪ್ತರಾಗಿರುವಂತಹ ನಾಯಕರಿದ್ದಾರೆ. ಅವರು ಇತ್ತೀಚೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು. ಡಿ.ಕೆ. ಶಿವಕುಮಾರ್ ಇದೇ ವರ್ಷದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಕನಸು ಕಾಣ್ತಾ ಇದ್ದಾರೆ. ಅದಕ್ಕೊಂದು ಕಾರಣ ಇದೆ, ಅದಕ್ಕೆ ಜ್ಯೋತಿಷ್ಯದ ಲಿಂಕ್ ಕೂಡ ಇದೆ. ಈ ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಗುರುಬಲ ಬರ್ತಾ ಇದೆಯಂತೆ. ಈ ಗುರುಬಲ ಬಂದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದ್ರೆ ಆದ ಹಾಗೆ, ಅನಂತರ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗದೇ ಇದ್ರೆ ಮುಂದಿನ ಅವಧಿ ಅಂದ್ರೆ 2028ಕ್ಕೆ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಸಾಡೆ ಸಾತಿ ಶನಿ ಶುರುವಾಗಿರುತ್ತೆ. ಹೀಗಾಗಿ ನಾನು ಈಗಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಒಂದೆಲ್ಲ ಯೋಜನೆಯನ್ನು ರೂಪಿಸಿಕೊಂಡಿದ್ದಾರಂತೆ. ಡಿ.ಕೆ. ಶಿವಕುಮಾರ್ಗೂ ಜ್ಯೋತಿಷ್ಯಕ್ಕೂ ಬಹಳ ನಂಟಿದೆ. ಜ್ಯೋತಿಷ್ಯವನ್ನು ನಂಬುತ್ತಾರೆ. ಇದೆಲ್ಲ ಒಂದು ಭಾಗ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಡಿ.ಕೆ. ಶಿವಕುಮಾರ್ ರಾಜಕೀಯವಾಗಿ ಏನೇನು ತಂತ್ರಗಾರಿಕೆ ಬೇಕೋ ಎಲ್ಲವನ್ನ ಮಾಡಿಕೊಂಡಿದ್ರು. ಅವರು ಸಿದ್ದರಾಮಯ್ಯನವರ ಜೊತೆಗೆ ತುಂಬಾ ಚೆನ್ನಾಗಿದ್ರು. ಅಧಿಕಾರ ಹಸ್ತಾಂತರದ ವಿಚಾರದಲ್ಲಿ ಯಾವುದೇ ತಗಾದೆ ಆಗಬಾರದು. ಮುಂದೆ ನಾನು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಂದ ಪೂರ್ಣ ಸಹಕಾರ ಸಿಗಬೇಕು ಅಂತ ಡಿ.ಕೆ. ಶಿವಕುಮಾರ್ ಯೋಜನೆಯನ್ನು ರೂಪಿಸಿಕೊಂಡಿದ್ರು. ಅದಕ್ಕೆ ಹೇಳ್ತಾ ಇದ್ರು ನೋಡಿ, ನಾನು ಸಿದ್ದರಾಮಯ್ಯನವರ ಹಿಂದೆ ಬಂಡೆ ರೀತಿಯಲ್ಲಿ ನಿಂತ್ಕೊಂಡಿದ್ದೀನಿ ಅಂತ. ಆದ್ರೆ ಇಡೀ ರಾಜ್ಯಕ್ಕೆ ಗೊತ್ತು, ಸಿದ್ದರಾಮಯ್ಯನವರ ಮೂಢ ಹಗರಣ ಇರಬಹುದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಡಿ.ಕೆ. ಶಿವಕುಮಾರ್ ಪಾತ್ರ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಯಾಗಿತ್ತು. ಅದೆಲ್ಲ ಬೇರೆ ಪ್ರಶ್ನೆ. ಈಗ ಮಿತ್ರರೇ, ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಅವರೊಂದು ತೀರ್ಮಾನ ಮಾಡಿದರಂತೆ, ಮುಂದಿನ 5 ವರ್ಷವೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರಬೇಕು, ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಗಾದಿಯನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕೆಂದ್ರೆ ನನಗೆ ತುಂಬಾ ಶಾಸಕರ ಬಲ ಇದೆ, ಪಕ್ಷದ ಒಳಗೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ನಾನೀಗ ರಾಜೀನಾಮೆ ಕೊಡ್ತೀನಿ ಅಂದ್ರೂ ಕೂಡ ಶಾಸಕರು ಒಪ್ಪುತ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಾನು ಯಾಕೆ ಮುಖ್ಯಮಂತ್ರಿ ಗಾದಿಯನ್ನ ಬಿಡಲಿ ಎನ್ನುವಂತಹ ಭಾವನೆ ಸಿದ್ದರಾಮಯ್ಯನವರಿಗೆ ಬಂದಿದೆಯಂತೆ. ಜೊತೆಗೆ ಒಂದೆರಡು ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ವಿರುದ್ಧವೂ ಕೂಡ ಸಿದ್ದರಾಮಯ್ಯನವರು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ? ಸಿದ್ದರಾಮಯ್ಯನವರು ಈಗ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಗಾದಿಯನ್ನ ತಪ್ಪಿಸೋದಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಅದು ಯಶಸ್ವಿ ಆಗುತ್ತಾ? ಕಾಂಗ್ರೆಸ್ಗೆ ಇಂತಹದೇ ಪರಿಸ್ಥಿತಿ ರಾಜಸ್ಥಾನದಲ್ಲೂ ಬಂದಿತ್ತು, ಪಂಜಾಬ್ನಲ್ಲೂ ಬಂದಿತ್ತು, ಮಧ್ಯಪ್ರದೇಶದಲ್ಲೂ ಕೂಡ ನಿರ್ಮಾಣ ಆಗಿತ್ತು. ಆ ಎಲ್ಲ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಎಡವಿದೆ, ಅದರಿಂದ ಒದೆ ತಿಂದಿದೆ. ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರುತ್ತಾ? ಇದೆಲ್ಲದರ ಬಗ್ಗೆ ಒಂದಷ್ಟು ಸುಳಿವು ಸಿಗ್ತಾ ಇದೆ. ಮಿತ್ರರು, ಈ ವಿಡಿಯೋದಲ್ಲಿ ಈ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನಾ ರೀತಿಯಲ್ಲಿ ತಂತ್ರಗಾರಿಕೆಯನ್ನ ಮಾಡಿಕೊಂಡಿದ್ರು. ಅವರು ಪದೇ ಪದೇ ಹೇಳ್ತಾ ಇದ್ರು, ನನಗೆಲ್ಲವೂ ಕೂಡ ಗೊತ್ತಿದೆ, ನಾನು ತುಂಬಾ ಚಾಣಾಕ್ಷವಾಗಿ ವರ್ತಿಸ್ತೀನಿ, ನಾನು ಬೀದಿಯಲ್ಲಿ ನಿಂತ್ಕೊಂಡೆಲ್ಲ ಜಗಳ ಮಾಡೋದಿಲ್ಲ. ಹೀಗೆಲ್ಲ ಡಿ.ಕೆ. ಶಿವಕುಮಾರ್ ಪದೇ ಪದೇ ಮಾರ್ಮಿಕವಾಗಿ ಹೇಳ್ತಾ ಇದ್ರು. ಆದ್ರೆ ಈಗ ಅವರೆಲ್ಲಾ ಲೆಕ್ಕಾಚಾರವನ್ನ ಮೀರಿ ಕಾಂಗ್ರೆಸ್ನಲ್ಲಿ ಒಂದು ಬೆಳವಣಿಗೆ ನಡೀತಾ ಇದೆ. ಅವರು ಫಾರಿನ್ ಪ್ರವಾಸವನ್ನ ಮಾಡಿದ್ರು. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅವರು ವಿದೇಶ ಪ್ರವಾಸ ಮಾಡಿದ್ರು. ಫ್ಯಾಮಿಲಿ ಜೊತೆಗೆ ಟ್ರಿಪ್ ಹೋಗಿದ್ದಾರೆ. ಆ ಟ್ರಿಪ್ ಕೂಡ ತುಂಬಾ ಗೌಪ್ಯವಾಗಿದೆ. ಯಾರಿಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಯಾವುದೇ ಫೋಟೋವನ್ನು ಕೂಡ ಅವರು ರಿಲೀಸ್ ಮಾಡ್ತಾ ಇಲ್ಲ. ಇದರ ನಡುವೆ ಮಿತ್ರರೇ, ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರು ಅಂತಂದ್ರೆ ಯಾರು? ಸಿದ್ದರಾಮಯ್ಯನವರ ಬಣದ ನಾಯಕರು. ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕರನ್ನ ಗುಡ್ಡೆ ಹಾಕೊಂಡು ಒಂದು ಮೀಟಿಂಗ್ ಮಾಡಿದ್ರು. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಆ ಮೀಟಿಂಗ್ ನಡೀತು. ನಿಮ್ಗೆಲ್ಲ ಗೊತ್ತೇ ಇದೆ. ಮಿತ್ರರೇ, ಇದು ಕೇವಲ ಮೀಟಿಂಗ್ ಅಲ್ಲ, ಅಥವಾ ಈಗ ಸಿದ್ದರಾಮಯ್ಯನವರು ಹೇಳ್ತಾ ಇದಾರಲ್ಲ, ನಾವೆಲ್ಲ ಊಟ ಮಾಡೋದಕ್ಕೆ ಸೇರಿದ್ವಿ ಅಂತ. ಕೇವಲ ಊಟ ಮಾಡೋದಕ್ಕಷ್ಟೇ ಅವರು ಅಲ್ಲಿ ಸೇರಿರ್ಲೂ ಕೂಡ ಇಲ್ಲ. ಅದರ ಹಿಂದೆ ಒಂದು ರಾಜಕೀಯ ತಂತ್ರಗಾರಿಕೆ ಇದೆ. ಕೇಂದ್ರ ಹೈಕಮಾಂಡ್ ನಾಯಕರನ್ನ ಈಗ ಸಿದ್ದರಾಮಯ್ಯ ಬಣದ ನಾಯಕರು ಭೇಟಿಯಾಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆ ಭೇಟಿ ಯಾಕೆ ಕೇಳಿದ್ರೆ, ಆದಷ್ಟು ಶೀಘ್ರವಾಗಿ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾಗಬೇಕು, ಹೊಸಬರ ನೇಮಕ ಆಗಬೇಕು ಅಂತ ಪಟ್ಟು ಹಿಡಿಯೋದಕ್ಕೆ ಸಿದ್ದರಾಮಯ್ಯ ಬಣ ನಿರ್ಧರಿಸಿದೆ. ಯಾರಿಗೆ ಅಧ್ಯಕ್ಷ ಗಾದಿ ಸಿಗುತ್ತೆ ಕೇಳಿದ್ರೆ ಸತೀಶ್ ಜಾರಕಿಹೊಳಿ. ಈಗಾಗಲೇ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರಂತೆ, ನೀನು ಮಂತ್ರಿಗಿರಿಯನ್ನ ತ್ಯಾಗ ಮಾಡಬೇಕು, ಕೆಪಿಸಿಸಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಬೇಕು. ಯಾಕೆ ಹೀಗೆ ಸಿದ್ದರಾಮಯ್ಯನವರು ಇಷ್ಟೊಂದು ಪಟ್ಟು ಹಿಡಿತಿರೋದು ಯಾಕೆ? ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಗಾದಿಯಲ್ಲಿದ್ರೆ ಸಿದ್ದರಾಮಯ್ಯನವರಿಗೆ ಏನ್ ತೊಂದ್ರೆ? ಇವರು ಮುಖ್ಯಮಂತ್ರಿ ಅಲ್ವಾ, ತುಂಬಾ ಪ್ರಭಾವಿ ಅಲ್ವಾ ಅಂತ ಒಂದು ಪ್ರಶ್ನೆ ಬರಬಹುದು. ಇಷ್ಟಕ್ಕೆಲ್ಲ ಕಾರಣ ಆಗಿದ್ದೇನು ಗೊತ್ತಾ? ಹಾಸನದ ಸಮಾವೇಶ. ನಿಮಗೆಲ್ಲ ಗೊತ್ತು ಮಿತ್ರರೇ, ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೋಸ್ಕರವಾಗಿ ಒಂದು ಸ್ವಾಭಿಮಾನಿ ಸಮಾವೇಶವನ್ನ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಬಣ ತೀರ್ಮಾನ ಮಾಡಿರುತ್ತೆ. ತುಂಬಾ ಆಕ್ಟಿವ್ ಆಗಿ ಎಲ್ಲ ಸಚಿವರು, ಶಾಸಕರು ಎಲ್ಲ ಓಡಾಡ್ತಾ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಡಿ.ಕೆ.ಶಿ ಅದಕ್ಕೆ ಎಂಟ್ರಿ ಕೊಡ್ತಾರೆ. ಡಿ.ಕೆ.ಶಿ ನೇರವಾಗಿ ದೆಹಲಿಗೆ ಹೋಗ್ಬಿಟ್ಟು ಸಿದ್ದರಾಮಯ್ಯನವರ ವಿರುದ್ಧ ದೂರು ಕೊಡ್ತಾರೆ. ಪಕ್ಷದ ವೇದಿಕೆಯ ಹೊರತಾಗಿ ಸಿದ್ದರಾಮಯ್ಯನವರು ಸಮಾವೇಶ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಮುಖ್ಯ
ಮುಖ್ಯಮಂತ್ರಿಯೋ ಅಥವಾ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯೋ ಹೀಗಂತ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ. ಮಿತ್ರರೇ, ಆ ಸಮಾವೇಶದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈಯ ಮೇಲಾಗತ್ತೆ. ಅದು ಸಿದ್ದರಾಮಯ್ಯನವರು ಅಂದುಕೊಂಡಂತೆ ಸ್ವಾಭಿಮಾನಿ ಸಮಾವೇಶ ಆಗುವ ಬದಲಾಗಿ ಡಿ ಕೆ ಶಿವಕುಮಾರ್ ಅಂದುಕೊಂಡಿದ್ರಲ್ಲ, ಆ ರೀತಿಯಾದಂತಹ ಸಮಾವೇಶ ಆಗಿ ಬದಲಾಗುತ್ತೆ, ಕಾಂಗ್ರೆಸ್ ವೇದಿಕೆಯಲ್ಲೇ ನಡೆಯುತ್ತೆ. ಆಗ ಸಿದ್ದರಾಮಯ್ಯನವರಿಗೆ ಏನು ಅನ್ಸುತ್ತೆ, ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ಆಟ ಆಡೋದಕ್ಕೆ ಕಾರಣ ಕೆಪಿಸಿಸಿ ಅಧ್ಯಕ್ಷ ಗಾದಿ, ಅವರೇ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಲ್ವಾ, ಹೀಗಾಗಿ ಪಕ್ಷದ ಕಂಟ್ರೋಲ್ ಅವರ ಬಳಿಯಲ್ಲಿದೆ. ಈ ಪಕ್ಷದ ಕಂಟ್ರೋಲ್ ಅವರ ಕೈಯಿಂದ ತಪ್ಪಿಸಬೇಕು, ಆಗ ನಮ್ಮ ಹಿಡಿತ ಇನ್ನೂ ಜಾಸ್ತಿ ಆಗತ್ತೆ, ನಮ್ಮ ಆಪ್ತನಿಗೆ ಈ ಹುದ್ದೆ ಸಿಗಬೇಕು ಅಂತ ಸಿದ್ದರಾಮಯ್ಯನವರಿಗೆ ಅನಿಸ್ತಂತೆ. ಇದೇ ಕಾರಣದಿಂದ ಈಗ ಅವರು ಪಟ್ಟು ಹಿಡಿದಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾಗಬೇಕು, ಮುಖ್ಯಮಂತ್ರಿ ಬದಲಾಗೋದು ಬಿಡೋದು ಮುಂದೆ ತೀರ್ಮಾನ ಮಾಡೋಣ, ಅದನ್ನು ಶಾಸಕರು ತೀರ್ಮಾನ ಮಾಡ್ತಾರೆ, ಈಗ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾಗಬೇಕು. ಯಾಕಂದ್ರೆ ರಾಜಸ್ಥಾನದಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಎನ್ನುವಂತಹ ತೀರ್ಮಾನ ಕೈಗೊಳ್ಳಲಾಗಿದೆ. ಹೀಗಾಗಿ ಇದು ಪಕ್ಷಕ್ಕೆ ನೆಗೆಟಿವ್ ಸಂದೇಶ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ಇಲ್ಲ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಲಿ, ಈ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರ ಬಣ ಬಂದಿದೆ. ಮಿತ್ರರೇ, ಇದೆಲ್ಲ ಮೇಲ್ನೋಟಕ್ಕೆ ಕಾಣುವಂತಹ ವಿಚಾರ. ಆದ್ರೆ ವಾಸ್ತವವಾಗಿ ಏನಾಗ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳಿ ಅವರ ವಿರೋಧಿ ಬಣದಲ್ಲಿದ್ದಂತಹ ನಾಯಕರು ಕೂಡ ಈಗ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಪರಮೇಶ್ವರ್ಗೆ ತಾನು ಮುಖ್ಯಮಂತ್ರಿ ಆದ್ರೆ ಆಯ್ತು ಅನ್ನುವಂತಹ ಮನಸ್ಸಿತ್ತು. ಒಂದು ವೇಳೆ ಸಿದ್ದರಾಮಯ್ಯನವರ ಅಧಿಕಾರದಿಂದ ಹೇಳಿದ್ರೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಅಂತ. ಆದ್ರೆ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ, ಒಂದು ವೇಳೆ ಸಿದ್ದರಾಮಯ್ಯನವರು ಅಧಿಕಾರದಿಂದ ಇಳಿದಿದ್ದೆ ಆದ್ರೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ನಮಗೆಲ್ಲರಿಗಿಂತ ಮುಂದಿದ್ದಾರೆ. ಹಾಗೊಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಾದ್ರೆ ನಾವ್ಯಾಕೆ ಸಿದ್ದರಾಮಯ್ಯನವರನ್ನ ಇಳಿಸಬೇಕು, ಅದರ ಬದಲಾಗಿ ಬೇರೆ ರೀತಿಯ ರಾಜಕಾರಣ ಮಾಡೋಣ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಲಿ, ಆದರೆ ಒಬ್ಬ ಡಿಸಿಎಂ ಬೇಡ, ಹಲವಾರು ಡಿಸಿಎಂಗಳನ್ನ ಸೃಷ್ಟಿ ಮಾಡಲಿ, ದಲಿತ ಸಮುದಾಯದ ನನಗೆ ಡಿಸಿಎಂ ಸ್ಥಾನ ಸಿಗಲಿ, ಹೀಗಂತ ಪರಮೇಶ್ವರ್ ಯೋಚನೆ ಮಾಡಿದರಂತೆ. ಅಂದ್ರೆ ಮುಖ್ಯಮಂತ್ರಿ ಗಾದಿ ಸಿಗೋದಿಲ್ಲ, ಹೀಗಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ನನ್ನನ್ನು ಡಿಸಿಎಂ ಮಾಡಲಿ, ಇದು ಪರಮೇಶ್ವರ್ ಅವರ ಬೇಡಿಕೆ. ಯಾಕೆ ಕೇಳಿದ್ರೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ಗಿಂತ ಪರಮೇಶ್ವರ್ ತುಂಬಾ ಸೀನಿಯರ್, ಡಿ ಕೆ ಶಿವಕುಮಾರ್ ಕೆಳಗೆ ಕೆಲಸ ಮಾಡಬೇಕಾದಂತಹ ಸನ್ನಿವೇಶ ಬರುತ್ತೆ, ಅದು ಅವರಿಗೆ ವೈಯಕ್ತಿಕವಾಗಿ ಮುಜುಗರ ತರುತ್ತೆ. ಕೇವಲ ಪರಮೇಶ್ವರ್ ಮಾತ್ರ ಅಲ್ಲ, ಈ ರೀತಿಯಾಗಿ ಯೋಚನೆ ಮಾಡ್ತಿರುವಂತಹ ನಾಯಕರ ಪಟ್ಟಿಯಲ್ಲಿ ಎಂ.ಬಿ. ಪಾಟೀಲ್ ಕೂಡ ಇದ್ದಾರೆ, ಟಿ.ಬಿ. ಜಯಚಂದ್ರ ಇದ್ದಾರೆ, ಎಚ್.ಕೆ. ಪಾಟೀಲ್ ಇದ್ದಾರೆ, ಜಾರಕಿಹೊಳಿ ಇದ್ದಾರೆ, ಕೆ.ಎನ್. ರಾಜಣ್ಣ, ಜಮೀರ್ ಅಹಮದ್ ಖಾನ್, ಹೀಗೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಘಟಾನುಘಟಿ ನಾಯಕರಿದ್ದಾರೆ. ಅವರೆಲ್ಲರೂ ಕೂಡ ಸಿದ್ದರಾಮಯ್ಯನವರೇ ಮುಂದುವರಿಬೇಕು, ಯಾವ ಕಾರಣಕ್ಕೂ ಕೂಡ ಅಧಿಕಾರ ಬದಲಾಗಬಾರದು. ಅಂತಹ ಸನ್ನಿವೇಶ ಬಂದ್ರೆ ನಾವು ಯಾವುದೇ ರೀತಿಯ ಹೋರಾಟಕ್ಕೆ ಬೇಕಾದರೂ ಪಕ್ಷದ ವೇದಿಕೆಯಲ್ಲಿ ಸಿದ್ಧರಾಗಿರಬೇಕು. ಈ ತೀರ್ಮಾನಕ್ಕೆ ಎಲ್ಲ ನಾಯಕರು ಬಂದಿದ್ದಾರಂತೆ. ಮಿತ್ರರೇ, ಇದು ಡಿ ಕೆ ಶಿವಕುಮಾರ್ ಪಾಳಯಕ್ಕೆ ದೊಡ್ಡ ಮಟ್ಟದಲ್ಲಿ ಬಿಸಿ ತುಪ್ಪ ಆಗುತ್ತೆ. ಡಿ ಕೆ ಶಿವಕುಮಾರ್ ಅಂದುಕೊಂಡಿದ್ದಾರಲ್ಲ ಅಧಿಕಾರ ಹಸ್ತಾಂತರ ಆಗುತ್ತೆ, ಅಂದು ದೆಹಲಿಯಲ್ಲಿ ಮೀಟಿಂಗ್ ಆಗಿ ಎಲ್ಲವೂ ಕೂಡ ಫೈನಲ್ ಆಗ್ಬಿಟ್ಟಿತ್ತು, ಸೀಟ್ ಶೇರಿಂಗ್ ವಿಚಾರದಲ್ಲಿ ಒಪ್ಪಂದ ಆಗಿದೆ ಅಂತ ಅವ್ರು ನೆಮ್ಮದಿಯಾಗಿದ್ರಲ್ಲ, ಈಗ ಆ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಎಲ್ಲಾ ವಿಧವಾಗಿಯೂ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ಅಧಿಕಾರ ಬದಲಾವಣೆ ಆಗಬೇಕು ಅಂತಂದ್ರೆ ಪಕ್ಷದಲ್ಲೂ ಕೂಡ ಒಮ್ಮತ ಬೇಕಾಗುತ್ತೆ. ನೀವು ಹೈಕಮಾಂಡ್ ಏಕಾಏಕಿಯಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಘಟಾನುಘಟಿಗಳಿದ್ದಾರೆ, ಶಾಸಕರ ಬಲ ಇದೆ. ಹೀಗಾಗಿ ಇದನ್ನೇ ಬಂಡವಾಳವಾಗಿ ಬಳಸಿಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ಆ ಹುದ್ದೆಯಿಂದ ದೂರ ಇಡಬೇಕು. ಈ ರೆಸಲ್ಯೂಷನ್ಗೆ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರು ಒಮ್ಮತದಿಂದ ಒಪ್ಪಿಗೆ ಕೊಟ್ಟಿದ್ದಾರಂತೆ, ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ. ಮಿತ್ರರೇ, ಹೀಗೇನಾದ್ರೂ ಆಗಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಾದಿ ಮರೆತು ಬಿಡಬೇಕು. ಯಾಕೆ ಗೊತ್ತಾ, ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನ ಹೊರಗಿಟ್ಟು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಪರಿಸ್ಥಿತಿ ಆಗಿದೆ. ಹಾಗೂ ಒಂದು ವೇಳೆ ಕೇಂದ್ರ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದ್ದೆ ಆದ್ರೆ ಪಂಜಾಬ್ನಲ್ಲಿ ಏನಾಯ್ತು, ಮಧ್ಯಪ್ರದೇಶದಲ್ಲಿ ಏನಾಯ್ತು, ರಾಜಸ್ಥಾನದಲ್ಲಿ ಏನಾಯ್ತು, ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಾಗುತ್ತೆ. ಅದಕ್ಕಿಂತಲೂ ವರ್ಸ್ಟ್ ಸಿಚುವೇಶನ್ ನಿರ್ಮಾಣ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕೆ ಅಂತ ನಿಮಗೆ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ಕಾರಣದಿಂದಾಗಿ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂದಿತ್ತು. ಇಲ್ಲದೆ ಹೋದ್ರೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳೇ ಇರಲಿಲ್ಲ. ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ನಿರಂತರವಾಗಿ ಹೋರಾಟ ಮಾಡಿ ಪಂಜಾಬ್ನಲ್ಲಿ ಅಧಿಕಾರಕ್ಕೆ ತರ್ತಾರೆ. ಆದ್ರೆ ಮಿತ್ರರೇ, ಅವರಿಗೆ ಸುಸೂತ್ರವಾಗಿ ಅಧಿಕಾರವನ್ನು ನಡೆಸೋದಕ್ಕೆ ಬಿಡೋದಿಲ್ಲ. ಒಂದು ಕಡೆ ನವಜೋತ್ ಸಿಂಗ್ ಸಿದ್ದು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿರ್ತಾರೆ, ಕಾಂಗ್ರೆಸ್ನಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ, ನಿರಂತರವಾಗಿ ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ಜೊತೆಗೆ ಕಿತ್ತಾಡ್ತಾ ಇರ್ತಾರೆ. ಇದು ಪಕ್ಷಕ್ಕೆ ಬಹಳ ಮುಜುಗರವನ್ನು ತಂದಿರುತ್ತೆ. ಅಂತಿಮವಾಗಿ ಅಧಿಕಾರ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಸನ್ನಿವೇಶ ಬಂದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡು ಬಿಡ್ತಾರೆ. ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ಅವರನ್ನ ಇಳಿಸಿ ಸಿದ್ದುಗೂ ಕೂಡ ಪಟ್ಟವನ್ನ ಕಟ್ಟದೆ ಚೆನ್ನಿಗೆ ಅಲ್ಲಿ ಸಿಎಂ ಗಾದಿಯನ್ನು ಕೊಡಲಾಗುತ್ತೆ. ಇದೇನಾಗುತ್ತೆ ಕೇಳಿದ್ರೆ, ಕ್ಯಾಪ್ಟನ್ ಅಮರೀಂದ್ರ ಸಿಂಗ್ ಪಕ್ಷದಿಂದ ಹೊರಗೆ ಹೋಗ್ಬಿಡ್ತಾರೆ. ಅನಂತರ ಪಂಜಾಬ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತು ಹೋಗುತ್ತೆ. ಅಲ್ಲಿ ಎಎಪಿ ಎಮರ್ಜ್ ಆಗ್ಬಿಡುತ್ತೆ. ನೀವು ರಾಜಸ್ಥಾನದ ಉದಾಹರಣೆಯನ್ನು ತೆಗೆದುಕೊಳ್ಳಿ. ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಈ ಹಿಂದೆ ಅಧಿಕಾರಕ್ಕೆ ಬಂದಿತ್ತು. ಅಲ್ಲಿ ಗೆಹ್ಲೋಟ್ ವರ್ಸಸ್ ಸಚಿನ್ ಪೈಲಟ್ ಇಬ್ಬರ ನಡುವೆ ಅದು ಎಂತಹ ಪೈಪೋಟಿ ನಡೀತು ಅಂತಂದ್ರೆ, ಒಬ್ಬರ ಮುಖವನ್ನ ಒಬ್ರು ನೋಡ್ಕೊಳ್ತಾ ಇರಲಿಲ್ಲ. ವಿರೋಧ ಪಕ್ಷದ ನಾಯಕರು ಯಾರು ಬಿಜೆಪಿಯವರ ಅಥವಾ ಸಚಿನ್ ಪೈಲಟ್ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿಯಾಗಿ 5 ವರ್ಷ ಅಧಿಕಾರ ನಡೆಸ್ಬಿಟ್ರು. ಇದರ ಪರಿಣಾಮ ಏನಾಯ್ತು? 2023
2023ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸೋತೋಯ್ತು. ಬಿಜೆಪಿ ಅದ್ಭುತವಾದಂತಹ ಜಯ ದಾಖಲಿಸಿತು. ಮಧ್ಯಪ್ರದೇಶದ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಮಧ್ಯಪ್ರದೇಶದಲ್ಲಿ ಒಂದು ಕಡೆ ಕಮಲ್ನಾಥ್, ಇನ್ನೊಂದು ಕಡೆ ಜ್ಯೋತಿರಾದಿತ್ಯ ಸಿಂಧ್ಯಾ ಇಬ್ಬರ ನಡುವೆ ಅಧಿಕಾರಕ್ಕಾಗಿ ಫೈಟ್ ನಡೀತಾ ಇತ್ತು. ಆಗ ರಾಹುಲ್ ಗಾಂಧಿ ಏನ್ ಮಾಡಿದ್ರು, ಕಮಲ್ನಾಥ್ಗೆ ಮತ್ತೆ ಪಟ್ಟ ಕಟ್ಟಿಬಿಟ್ರು. ಇದು ಜ್ಯೋತಿರಾದಿತ್ಯ ಸಿಂಧ್ಯಾರನ್ನ ಕೆಣಕಿತ್ತು. ಹೀಗಾಗಿ ಜ್ಯೋತಿರಾದಿತ್ಯ ಸಿಂಧ್ಯಾ ಏನ್ ಮಾಡಿದ್ರು, ರಾಹುಲ್ ಗಾಂಧಿ ಜೊತೆಗಿನ ಎಲ್ಲ ಸ್ನೇಹವನ್ನು ಬದಿಗೊತ್ತಿ ಬಿಜೆಪಿ ಜೊತೆಗೆ ಹೋದ್ರು. ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಜೊತೆಗೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಕೂಡ ಧೂಳಿಪಟ ಆಗೋಯ್ತು, ಅಧಿಕಾರ ಕೂಡ ಹೋಯ್ತು. ಇಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಂದ್ರೆ ಕಾಂಗ್ರೆಸ್ಗೆ ಎಲ್ಲೆಲ್ಲಿ ಈ ರೀತಿಯ ನಾಯಕರ ನಡುವೆ ಫೈಟ್ ಇತ್ತು ಅಲ್ಲೆಲ್ಲ ಕಡೆ ಹಿನ್ನಡೆ ಆಗಿದೆ. ಕಾಂಗ್ರೆಸ್ ಪಕ್ಷವೇ ನಾಮಾವಶೇಷ ಆಗುವಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಅದರಲ್ಲೂ ಮಿತ್ರರೇ, ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಏಕಮೇವಾದ್ವಿತೀಯ ನಾಯಕ. ಅವರಿಗೆ ಸರಿಸಮವಾದ ನಾಯಕ ಯಾರೂ ಇಲ್ಲ ಕಾಂಗ್ರೆಸ್ನಲ್ಲಿ. ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಹೇಳಬಹುದು, ನಮ್ಮ ನಾಯಕ ಸಿದ್ದರಾಮಯ್ಯನವರಿಗೆ ಸರಿಸಮವಾಗಿದ್ದಾರೆ, ಇವರು ಕೂಡ ಮಾಸ್ ಲೀಡರ್ ಅಂತ. ಹೌದು ಮಿತ್ರರೇ, ಡಿ ಕೆ ಶಿವಕುಮಾರ್ಗೂ ಕೂಡ ತನ್ನದೇ ಆದಂತಹ ಸಾಮರ್ಥ್ಯ ಇದೆ. ಆದ್ರೆ ಅದು ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ. ಕೇವಲ ಒಕ್ಕಲಿಗ ಸಮುದಾಯದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಬೆಂಬಲ ಇಲ್ಲ, ಅಥವಾ ಹಳೆ ಮೈಸೂರು ಭಾಗವನ್ನ ಬಿಟ್ಟು ಬೇರೆಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪ್ರಭಾವ ಇಲ್ಲ. ಅವರು ಎಂಟ್ರಿ ಆಗ್ತಾರೆ ಅಂತಂದ್ರೆ ಒಪ್ಕೊಳ್ಳೋದಿಲ್ಲ. ಬೆಳಗಾವಿ ರಾಜಕಾರಣಕ್ಕೆ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗ್ತಾರೆ ಅನ್ನುವ ಕಾರಣಕ್ಕಾಗಿ ಬಹಳಷ್ಟು ಗೊಂದಲ ನಿರ್ಮಾಣ ಆಯಿತು. ಆದರೆ ಸಿದ್ದರಾಮಯ್ಯನವರಿಗೆ ಈ ಪರಿಸ್ಥಿತಿ ಇಲ್ಲ. ಅವರಿಗೆ ಬೀದರ್ನಲ್ಲೂ ಅಭಿಮಾನಿಗಳಿದ್ದಾರೆ. ಬೀದರ್ನ ಶಾಸಕರು ಕೂಡ ಸಿದ್ದರಾಮಯ್ಯನವರನ್ನ ಒಪ್ಕೊಳ್ತಾರೆ. ಇತ್ತ ಕಡೆಯಲ್ಲಿ ಚಾಮರಾಜನಗರಕ್ಕೆ ಬಂದ್ರೆ ಅಲ್ಲಿನ ಶಾಸಕರು ಕೂಡ ಸಿದ್ದರಾಮಯ್ಯನವರನ್ನ ಒಪ್ಕೊಳ್ತಾರೆ. ಕರಾವಳಿ ಭಾಗದ ಶಾಸಕರು ಕೂಡ ಸಿದ್ದರಾಮಯ್ಯನವರನ್ನ ಒಪ್ಕೊಳ್ತಾರೆ. ಅಲ್ಲಿ ಹೆಚ್ಚಿನ ಕಾಂಗ್ರೆಸ್ ಶಾಸಕರಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೂ ಕೂಡ ಮಿತ್ರರೇ, ಎಲ್ಲ ಸಮುದಾಯವಾರಿರಬಹುದು, ಪ್ರಾದೇಶಿಕವಾರಿರಬಹುದು, ಸಿದ್ದರಾಮಯ್ಯನವರಿಗೆ ಬೆಂಬಲ ಜಾಸ್ತಿ ಇದೆ, ಜನಬಲವೂ ಇದೆ, ಶಾಸಕರ ಬಲವೂ ಇದೆ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಎದುರು ಹಾಕಿಕೊಂಡು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ಏನು ತೀರ್ಮಾನ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈಗ ಕಾಂಗ್ರೆಸ್ ನಾಯಕರೇ ಹೇಳ್ತಿರುವ ಪ್ರಕಾರ ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡೋದಿಲ್ಲ. ಹಾಗೂ ಸಿದ್ದರಾಮಯ್ಯನವರು ಮಾನಸಿಕವಾಗಿ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ನೀವು ಅಧಿಕಾರವನ್ನು ತ್ಯಾಗ ಮಾಡಲೇಬೇಕು ಅಂತ ಕಟ್ಟಪ್ಪಣೆಯನ್ನ ಮಾಡಿದ್ದೆ ಆದ್ರೆ, ಪಕ್ಷದಲ್ಲಿ ರೆಬಲ್ ಆಗಿ ಅಥವಾ ಪಕ್ಷದಲ್ಲಿ ಮುಖ ಕೆಡಿಸಿಕೊಳ್ಳುವ ಬದಲಾಗಿ ಪಟ್ಟು ಹಿಡಿಬೇಕು. ಯಾತಕ್ಕೋಸ್ಕರವಾಗಿ, ನಾನು ಹೇಳದವರನ್ನೇ ಮುಖ್ಯಮಂತ್ರಿ ಮಾಡಬೇಕು. ಹೀಗೊಂದು ಪಟ್ಟು ಹಿಡಿಯಲು ಸಿದ್ದರಾಮಯ್ಯನವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾನಸಿಕವಾಗಿ ಅದಕ್ಕೆ ಸಿದ್ಧ ಆಗ್ಬಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಯಾಕೋಸ್ಕರವಾಗಿ ಹಾಗೆ ಕೇಳಿದ್ರೆ, ಅಂತಹ ಸಂದರ್ಭ ಬಂದ್ರೆ ನಾನು ಸೂಚಿಸಿದವರನ್ನ ಮುಖ್ಯಮಂತ್ರಿ ಮಾಡಬೇಕು, ಅದು ದಲಿತನಾಗಿರಬೇಕು, ಹೀಗಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿತಾರಂತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಕೇಳಿದ್ರೆ, ಈ ಹಿಂದೆ ತನ್ನ ಜೊತೆಗೆ ನಿಂತಿದ್ದಂತಹ ಅಹಿಂದ ಮತ ಬ್ಯಾಂಕ್ ಏನಿದೆ ಅದು ಮತ್ತಷ್ಟು ಗಟ್ಟಿಗೊಳ್ಳುತ್ತೆ. ಭವಿಷ್ಯದಲ್ಲೂ ಕೂಡ, ಅಂದ್ರೆ ಇತಿಹಾಸದಲ್ಲೂ ಕೂಡ ತನ್ನ ಹೆಸರನ್ನ ಗಟ್ಟಿಯಾಗಿ ದಾಖಲಿಸೋದಕ್ಕೆ ಸಿದ್ದರಾಮಯ್ಯನವರು ಒಂದು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಅಧಿಕಾರದಿಂದ ಇಳಿದರೂ ಕೂಡ ಕಿಂಗ್ ಮೇಕರ್ ಆಗಬೇಕು, ಡಿಕೆಶಿಯನ್ನ ಅಧಿಕಾರದಿಂದ ದೂರ ಇಡಬೇಕು. ಇದು ಸಿದ್ದರಾಮಯ್ಯ ಮತ್ತು ಅವರ ಟೀಮ್ನ ಏಕೈಕ ಗುರಿಯಾಗಿದೆ ಅಂತ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ದಾರೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಹಾದಿ ಸುಲಭವಾಗಿದೆ ಅಂತ ಕೆಲವರಿಗೆ ಅನಿಸ್ತಾ ಇತ್ತಲ್ಲ, ಅವರೆಲ್ಲರಿಗೂ ಕೂಡ ಈಗ ರಿಯಲೈಸ್ ಆಗ್ತಾ ಇದೆ ಅಷ್ಟು ಸುಲಭ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿ ಸಿಗುವಂತದ್ದು ತೀರಾ ಕಠಿಣ ಹಾದಿ, ಅದು ಕಲ್ಲು ಮುಳ್ಳಿನ ಹಾದಿ ಆಗಬಹುದು ಅಂತ ಈಗ ಡಿ ಕೆ ಶಿವಕುಮಾರ್ ಅಭಿಮಾನಿಗಳಿಗೆ ಅನಿಸೋದಕ್ಕೆ ಶುರುವಾಗಿದೆ. ಮಿತ್ರರೇ, ಈ ಬೆಳವಣಿಗೆಗಳ ಬಗ್ಗೆ ನೀವೇನ್ ಹೇಳ್ತೀರಿ? ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇತಿಹಾಸ ನಿರ್ಮಿಸೋದಕ್ಕೆ ಸಾಧ್ಯತೆ ಇದೆಯಾ, ಅಥವಾ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಮುಖ್ಯಮಂತ್ರಿ ಆಗುವಲ್ಲಿ ಯಶಸ್ವಿ ಆಗ್ತಾರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.